ಇದು ನನಗೆ ನೀವು ಮಾಡ್ತಾ ಇರೋ ಒಂದು ಹೆಲ್ಪ್ ಅಂತ ತಿಳ್ಕೊಳ್ಳಿ. ನಮಸ್ತೆ. ಇತ್ತೀಚೆಗೆ ತುಂಬಾನೇ ಫ್ರಾಡ್ ಆಗ್ತಾ ಇದೆ. ಇದು ಹೊಸ ತರ ಫ್ರಾಡ್ ಆಗ್ತಾ ಇದೆ, ಅಂದ್ರೆ ಸ್ಕ್ಯಾಮ್ ನಡೀತಿರೋದು. ಈ ತರ ಪಾರ್ಸಲ್ಸ್ ಮುಖಾಂತರ ನಾವು ಈ ತರ ಪ್ಯಾಕ್ ಆಗಿರೋ ಪಾರ್ಸಲ್ಸ್ನ ಕಸ್ಟಮರ್ಸ್ಗೆ ಕಳಿಸಿರ್ತೀವಿ. ಬಟ್ ಆದರೆ ರೀಚ್ ಆಗುವಾಗ ಪ್ರಾಡಕ್ಟ್ನ ತೆಗೆದು ಬೇರೆ ಏನೋ ಹಾಕಿ ಕಳಿಸಿರ್ತಾರೆ. ಸೊ ನಮ್ಮ ಪ್ರಾಡಕ್ಟು ಕಸ್ಟಮರ್ಸ್ಗೆ ರೀಚ್ ಆಗಿರಲ್ಲ. ಈ ಥರ ಸ್ಕ್ಯಾಮ್ ನಡೀತಾ ಇದೆ ನೋಡಿ. ನಿಮ್ಗೆ ಈ ಥರ ಪಾರ್ಸೆಲ್ ರೀಚ್ ಆದಾಗ ಈ ಥರ 360 ಡಿಗ್ರಿ ವಿಡಿಯೋ ಮಾಡ್ಕೊಳ್ಳಿ. ಸೊ ನಿಮಗೆ ಎಲ್ಲೂ ಪಾರ್ಸೆಲ್ಲು ಕಟ್ ಆಗಿರೋದಾಗ್ಲಿ ಏನಾದರೂ ಆಗಿದ್ರೆ ನೀವು ಅದನ್ನ ರಿಜೆಕ್ಟ್ ಮಾಡ್ಬೋದು. ಸೊ ಈ ಥರ ಪಾರ್ಸೆಲ್ ನಿಮ್ಗೆ ಏನಾದರೂ ಸಿಕ್ಕಿದ್ರೆ ಈ ಥರ ವಿಡಿಯೋ ಮಾಡಿಕೊಂಡು ಜಸ್ಟ್ ನೀವು ಈ ಥರ ಓಪನಿಂಗ್ ಮಾಡಿಕೊಂಡ್ರೆ ಏನು ಪ್ರಾಡಕ್ಟ್ ಬಂದಿದೆ ಅನ್ನೋದು ಈಸಿ ಆಗುತ್ತೆ. ನಿಮ್ಗೊಂದು ಸ್ವಲ್ಪ ಟೈಮ್ ಲ್ಯಾಗ್ ಆಗ್ಬೋದು, ಒಂದು 2 ನಿಮಿಷ ಲ್ಯಾಗ್ ಆಗ್ಬೋದು ಅಷ್ಟೇ. ಬಟ್ ಇದರಿಂದ ಒಂದು ಹೆಲ್ಪ್ ಏನಾಗುತ್ತೆ ಅಂತಂದರೆ ನಮಗೂ ಒಂದು ಪ್ರೂಫ್ ಸಿಕ್ಕಂಗಾಗುತ್ತೆ. ಅಕಸ್ಮಾತಾಗಿ ಈ ಥರದ್ದು ಏನಾದರೂ ಆಗಿದ್ರೆ, ಬೈ ಚಾನ್ಸ್ ಹೇಳ್ತಾ ಇರೋದು, 1000ದಲ್ಲಿ 1 ಈ ಥರ ಆಗ್ಬೋದು. ಇತ್ತೀಚೆಗೆ 1-2 ಆ ಥರ ಬೇರೆಯವ್ರ ಕಡೆಯಿಂದನೂ ನಮಗೆ ಆ ಥರದ್ದು ಒಂದು ಇನ್ಫಾರ್ಮೇಷನ್ ಬಂದಿದೆ. ನಮ್ಮ ಕಡೆನೂ ಒಂದು ಆಗಿದೆ. ಮತ್ತು ನಿಮಗೆ ಪ್ರಾಡಕ್ಟ್ ರೀಚ್ ಆಗೋವರೆಗೂ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ನಿಮಗೆ ರೀಚ್ ಮಾಡೇ ಮಾಡ್ತೀವಿ. ನಾವು ಕ್ಲೈಮ್ ಮಾಡಬೇಕು ಅಂತಂದ್ರೆ ಮಧ್ಯದಲ್ಲಿ ನಮಗೆ ಪ್ರೂಫ್ನ ಕೇಳ್ತಾರೆ. ಸೊ ಪ್ರೂಫ್ ಇಲ್ದಲೆ ನಾವು ಏನು ಕ್ಲೈಮ್ ಮಾಡೋದಕ್ಕಾಗೋದಿಲ್ಲ. ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಒಂದು 500 ವರ್ತ್ ಪ್ರಾಡಕ್ಟ್ನ ನೀವೇನಾದರೂ ನಮ್ಮನ್ನ ನಂಬಿ ಬುಕ್ ಮಾಡ್ಕೊಂಡಿದ್ದೀರಾ ಅಂದರೆ ಅಷ್ಟೇ ನಂಬಿಕೆಯಿಂದ ನಾವು ಆ ಪ್ರಾಡಕ್ಟ್ನ ನಿಮಗೆ ಕಳಿಸ್ಬೇಕಾಗುತ್ತೆ. ಅದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ನೀವು ನಮ್ಮ ಮೇಲೆ ನಂಬಿಕೆ ಇಟ್ಟಿರ್ತೀರಾ, ಅಷ್ಟೇ ನಂಬಿಕೆಯಿಂದ ಪ್ರಾಡಕ್ಟ್ನ ಸೇಫಾಗಿ ರೀಚ್ ಆಗಲಿ ಅಂತ ಇಷ್ಟೆಲ್ಲ ಪಾರ್ಸೆಲ್ನ ಪ್ಯಾಕ್ ಮಾಡಿ ಕಳಿಸಿರ್ತೀವಿ. ಮಧ್ಯದಲ್ಲಿ ಈ ಥರ ಒಂದು ಫ್ರಾಡ್ ಅಥವಾ ಈ ಥರ ಸ್ಕ್ಯಾಮ್ ನಡೀತಾ ಇರೋದ್ರಿಂದ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ಅಂದರೆ ಕಸ್ಟಮರ್ಸ್ಗೂ ನಮ್ಮ ಮೇಲೆ ನಂಬಿಕೆ ಹೊಟ್ಟೋಗುತ್ತೆ, ನಮಗೂ ಬೇಜಾರಾಗುತ್ತೆ. ಯಾವ ರೀತಿ ನಂಬಿ ನಾವು ಪಾರ್ಸೆಲ್ಸ್ ಕಳಿಸೋದು ಅಂತ ಬೇಜಾರಾಗುತ್ತೆ. ಸೊ ಇದನ್ನು ನಾನು ಈಸಿಯಾಗಿ ಕ್ಲೈಮ್ ಮಾಡ್ಕೋಬೇಕು ಅಂತಂದರೆ ಪಾರ್ಸೆಲ್ದು ಓಪನಿಂಗ್ ವಿಡಿಯೋ ಕಂಪಲ್ಸರಿ ನನಗೆ ಬೇಕಾಗುತ್ತೆ.